ಇಲ್ಲ ಜಾಗ ಐತೆ ಮ್ಯಾನ್. ಮತ್ತೆ ಬರಕ್ಕಾಗಲ್ಲ. ಐತೆ ಮ್ಯಾನ್. ಯು ಕಮ್ ಡಾ. ಐ ನೋ ಯಲಹಂಕ. ఆయప్పటి పండుగ ఎంజాయ్. ಬೆಳಗ್ಗೆ ಮಾಡ್ಬೇಕಾ? ರೋಡ್ ಪೂರ್ತಿ ಇವೆಲ್ಲ ಇದೆ ಗಾಯ್ಸ್. ಇವಾಗ ಅಗರಬತ್ತಿ ವಾಸನೆ ನೋಡೋಣ. ಘಮ ಘಮ ಅಂತ ಇದೆ. ಬರ ಇಲ್ಲಿ ನೀನು ಗೋಸ್ಕರ ಒಂದು ಗಿಫ್ಟು ಬೇಡ. ಅದು ತಗೋಲ್ಲ. ನೀನು ಹಾಕೋದಲ್ಲ ಅಂತ ತೋರಿಸ್ತೀಯಲ್ಲ. ಇದು ಯಲಹಂಕ ಕರಗಧಾಮ್ ಜಾತ್ರೆ. ಏನು ಆಮೇಲೆ ಹೇಳ್ತೀಯಾ? ಬಚ್ಚ ನಂಗೆ ಆಟ ಸಾಮಾನು ಬೇಕು. ನೀನು ಚಿಕ್ಕ ಹುಡುಗ ಅಲ್ಲ, ಚೈಲ್ಡ್ ಆಗ್ಬೇಡ. ಈಗಲೂ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಇನ್ನೂ ಚಿಕ್ಕ ಹುಡುಗ, ಇನ್ನೂ ಹಾಲು ಕುಡಿಯೋ ಮಗು ಹೆಂಗ್ ಕಂಪ್ಲೀಟ್ ಮಾಡ್ತಾರೆ ಡಿಗ್ರಿ ಅಂತ ಕೇಳ್ತಾರೆ ಎಲ್ಲರೂ. ಅದ್ರಲ್ಲೇ ಮನೆಗೆ ಹೋಗು. ಏನು ಅದ್ರಲ್ಲೇ ಮನೆಗೆ ಹೋಗು. ಅದೇ ತಾನೇ ಕೊಡ್ಸಂತ ಇರೋದು. ಬಾ ಕೊಡ್ಸು ಬಾ. ಅದೆಲ್ಲ ಹೋದ್ರೆ ಮುಂದಕ್ಕೆ ಹೋಗಲ್ಲ. ಬಾರ ಈ ಕಲರ್ ಬೇಕು. ಇದು ಅದು ಒಂದು ಮುಂಚಿದ್ರೆ ಮುಂದೆ ಹೋಗ್ಬಿಟ್ಟು ಸಾಕು. ಬಾ ಮನೆಗೆ ಹೋಗೋಣ. ಇಲ್ಲಿ ಅಯ್ಯೋ ಅಂತಾರೆ, ಅಮ್ಮ ಅಂತಾರೆ, ಅಪ್ಪ ಅಂತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಗಾಯ್. ನಮ್ಮ ಕೆಲಸ ಅದು ಬೇಕಾ? ಮನೆ ಮುಂದೆ ಹಾಕೋದು ನಮ್ಗೆ. ನೀನು ಕಟ್ತೀನಿ ಅಂತ ಹೇಳು. ನೀನು ಸತ್ತ ಕತ್ತ ಮುಂದೆ ನಾನು ಅದು ಬೇಕಾದ್ರೆ ಬೇಡ. ನೀನು ಕತ್ತಿಗೆ ಹಾಕಿಟ್ನಿ. ಚೆನ್ನಾಗಿರ್ತೈತೆ. ಕತ್ಕೊಳ್ಳ. ನಿನಗೆ ಬೇಕಾ ಅಂತ ಹೇಳಿದ್ದು. ನಂಗೆ ಹಾಕಿ. ನೀನು ಕೇಳಿದ್ನಿ, ನಿನಗೆ ಹಾಕ್ತೀನಿ. ನಾನು ನೀನು ಕಟ್ಬೇಕು ಅನಿಸ್ತೀನಿ. ಬೇಕಾಗಿಲ್ಲ. ಯಲಹಂಕ ಕರಗದಲ್ಲಿ ಬಲೂನ್ ಮಹೋತ್ಸವ. ಹರೀಶ ಚಿಕ್ಕ ಹುಡುಗ ಆಗ್ಬಿಟ್ಟ. ನಾನು ಯಾವಾಗಲೂ ಚಿಕ್ಕ ಹುಡುಗನೇ. ಬಾ. ನೈಟು 1 ಗಂಟೆಗೆ ಕರಗ ಇರೋದು. ಅವಾಗ ವಿಡಿಯೋ ಆದರೆ ಟ್ರೈ ಮಾಡ್ತೀನಿ. ಎಸ್ ಅದು ತಗೋದು. ನಿಮ್ಮ ಹುಡುಗಿ ಕೊಡ್ಸೋ ಚೆನ್ನಾಗಿರುತ್ತೆ. ನಂಗೆ ಯಾಕೆ ಅಂತೀಯಾ? ನನಗೆ ಹುಡುಗಿಗಿದೆ ಕೊಡ್ಸಕ್ಕೆ. ಹುಡುಗಿ ಇವನೇನಾ? ಹೊಡಿತಾನೆ. ಹೊಡಿಯಲ್ಲ. ನಂಬಕ್ ಹೋಗ್ಬೇಡ್ರಿ. ಅವ್ನು ಬರೀ ಅವ್ನ ವ್ಯೂಸ್ಗೋಸ್ಕರ ನಮ್ಮನ್ನ ಯೂಸ್ ಮಾಡ್ತಾನೆ. ಅವ್ನಿಗೆ ಮೀಮ್ಸ್ ಹೊಡ್ಕೊಳ್ಳೋದು, ನಮ್ಮ ಮೀಮ್ಸ್ ಹೊಡಿತಾನೆ ಅಷ್ಟೇ ಫ್ರೆಂಡ್. ಗೈಸ್ ನಾನು ಎಂತವನಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಒಳ್ಳೆಯವನಂತಲ್ಲ, ಆದರೆ ಸೀರಿಯಸ್ ಆಗಿ ಹೇಳ್ತೀನಿ. ಈ ಫೋನ್ ಮೇಲೆ ಆನೆಗೂ ಹೇಳ್ತಾ ಇದ್ದೀನಿ, ನಾನು ತುಂಬ ಒಳ್ಳೆಯವನು. ಫೋನ್ ಮೇಲೆ ಆನೆಗೂ ಹೇಳ್ತಾ ಇದ್ದೀನಿ. ಅವ್ನು ಒಳ್ಳೆಯನಲ್ಲ, ಎಡಿಟರ್ ಅನ್ಕೊಂಬಿಟ್ಟು ಅವನಿಗೆ ಹೊಡ್ಕೊಳಲ್ಲ, ನಮ್ಗೆ ಹೊಡಿತಾನೆ ಅಂತ. ನನ್ನ ಮಗ ವಾಲಿಬಾಲ್ ನೋಡಿಲ್ಲ? ಗನ್ ತಗೊಳ. ನಾನು ಶೂಟ್ ಮಾಡಿರ್ತಾರೆ. ಪೊಲೀಸರು ಹಾಕೊಂಡು ಹೊಡಿತಾರೆ. ಆಮೇಲೆ ನಿನ್ನ ಹೇಳ್ತೇವೆ ನ್ಯಾಯವಾರ್ದಂಗೆ ಹೊಡಿತಾರೆ. ಆ್ಯಕ್ಚುಲಿ ನಾನು ಫ್ಯೂಚರಲ್ಲಿ ಪೊಲೀಸ್ ಆಗ್ಬೇಕು ಅನ್ಕೊಂಡೆ. ಹೈಟು ಮ್ಯಾಟ್ರ್ ಆಗುತ್ತೆ ಅಂದ್ಬಿಟ್ಟು ಬೇಡ. ನೈಸ್. ನೀನೇನಾದರೂ ಜಾಸ್ತಿ ಮಾತಾಡಿ ಚಪ್ಪಲಿ ತಗೊಂಡು ನೀನೇ ಹೊಡ್ಕೊ. ಐಸ್ ಕ್ರೀಮ್ ನಾನೇ ಭಿಕ್ಷೆ ಬಿಡೋ ಪೊಸಿಷನ್ನಲ್ಲಿದ್ದೀನಿ. ನೀನು ಕೊಡ್ಸ್ಬೇಕೇನೋ ಎಲ್ಲ. ನಾನೇನಾದರೂ ಡಿಗ್ರಿ ಪಾಸ್ ಆಗಿದ್ದಿಲ್ಲ ಅಂದರೆ ನಂದು ಅದೇ ಜಾಬ್ ಆಗಿದ್ದು. ಇದು ಕರೆಕ್ಟ್. ನಮ್ಮದೇ ರಾಜ್ಯ. ಪೊಲೀಸರು ಹಾಕೊಂಡು ಹೊಡಿತಾರೆ. ಹುಷಾರಾಗಿರೋ ಪೊಲೀಸರಿಗೆ ಒತ್ತು ನಾನು ಎದ್ರೋನಲ್ಲ. ಈ ವಿಡಿಯೋ ನೋಡಿದ್ರೆ ಪಕ್ಕವನ್ನು ಹಾಕೊಂಡು ಹೊಡಿತಾರೆ. ನಾನು ಗ್ಯಾರಂಟಿ. ನಾನೇನಾದರೂ ದರೋಡೆ ಮಾಡಿದ್ದೀನ? ಮಾಡ್ತಾ ಇದೆಯಲ್ಲ ದರೋಡೆ. ನಾನು ತುಂಬ ಒಳ್ಳೆನಪ್ಪ. ಆಡಿಯನ್ಸ್ ಗೊತ್ತು. ಆಡಿಯನ್ಸ್ ಅಲ್ಲ, ಅದು ಪ್ರೇಕ್ಷಕರು. ಅದು ಆಡಿಯನ್ಸ್. ಪ್ರೇಕ್ಷಕರು ಅವರು. ಅದು ಕ್ಯಾಮ್ರಾ ಮ್ಯಾನ್. ಮುಂದೆ ಅಮೌಂಟ್ ಬಂತ ಹೋಯ್ತಾ? ಬರ್ತೈತೆ. ಬಂತು. ಇನ್ನೊಂದು ಬರುತ್ತೆ. ಎಷ್ಟು ಬಂತು? ಎಷ್ಟು ಲಾಭ ಬಂತು? ಲಾಭ ಬಂದಿದೆ.
ಇನ್ನು ಲಾಭ ಬಂದಿಲ್ಲ ಗುರು. ಮತ್ತೆ ಎಷ್ಟು ಇರೋ ತಿಪ್ಪು ತಿಪ್ಪು ನಮ್ಮ Spider-Man, Spider-Man, does whatever. ಗಾಯ್ಸ್ ಫಸ್ಟು ಅದಕ್ಕೆ ಹೇಳು ಫಸ್ಟು ಅದಕ್ಕೆ ಇವಾಗ ಏನದು ಅದು ಗೇಮ್ ಹೆಸರೇನು ನಮ್ಮ ತಾಯಣ್ಣ ನಮ್ಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ತೋರಿಸಿದ್ದೀನಲ್ಲ ಅದರಲ್ಲಿ ಫಸ್ಟ್ ಹೇಗಿತ್ತಂದ್ರೆ ಮಿಷಿನ್ ಇದ್ದಿಲ್ಲ ಜಸ್ಟ್ ಅಲ್ಲಿ ಒಬ್ಬ ಇಟ್ಬಿಟ್ಟು ತಳ್ತಾ ಇರ್ತಾನೆ ಈ ರೌಂಡಲ್ಲೇ ಕುತ್ಕೊಂಡು ಆ್ಯಕ್ಚುಲಿ ಆ ಕೆಲಸ ನಾನು ಮಾಡಿದ್ದೀನಿ ಜಮಾನ್ದಲ್ಲಿ. ಬಟ್ ಇವಾಗ ಏನಂದರೆ ಟೆಕ್ನಾಲಜಿ ಬೆಳೆದಾಗ ಏನಂದರೆ ಎನರ್ಜಿ ಲಾಸ್ ಆಗುತ್ತೆ ನಾವು ತಳ್ಳಿದ್ರೆ ಅಂದ್ಬಿಟ್ಟು ಇಂತಿಂತ ಒಳ್ಳೊಳ್ಳೆ ಟೆಕ್ನಿಕ್ ಅಂತ ಹೇಳು. ಟೆಕ್ನಾಲಜಿ ಬೆಳೆದಿಲ್ಲ ಅಂದ್ರೆ ಈಗ ಮುಂದೆ ಬೆಳೀತಾನೆ ಐತೆ. ನನಗೆ ಹುಡುಕೋಲ್ಲ ಗಾಯ್ಸ್ ಹರೀಶನ್ ಒಬ್ಬನೇ ಟಕ್ಕರ್ ಕೊಡೋಣ ಅಂದರೆ ಇಟ್ಸ್ ಮೀ ಇಂಟ್ರೆಸ್ಟಿಂಗ್ ಬೈ ಚೇತು. ಅದೇ ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಆಟ ಆಡೋ ನೋಡಿ ನಮಗೂ ಬೇಜಾರಾಗ್ಬಿಟ್ಟು ಇವಾಗ ಏನಂದರೆ ಲೈಕ್ ನಾವು ಊಟ ಆಗಲ್ಲ ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ವಿ ಫ್ರೆಂಡ್ಸ್ ಜೊತೆ ಇವರೇ ಕೊಡಿಸ್ತಾನೆ ಅಂತ ಹೇಳಿದ್ದು ಅಲ್ಲ ಐಸ್ ಕ್ರೀಮ್ ಪೈಸಾ ನೀ ಅದ ಅಲ್ಲ ಹೋಗ್ಬಿಟ್ಟಿದೆ ಬೈರ್ ಮೋದಿಗೆ ಹೋಗ್ಬಿಟ್ಟಿದೆ ಬೈರು 30 ರೂಪಾಯಿ ಹೋಗ್ಬಿಟ್ಟನಪ್ಪ. ನಾನು 10 ರೂಪಾಯಿ ಅನ್ಕೊಂಡಿಲ್ಲ ಸಾರಿ 20 ರೂಪಾಯಿ ಅನ್ಕೊಂಡಲ್ಲ ನಲ್ಲಿ ಬೈನು 30 ರೂಪಾಯಿ ಅಂದ್ಬಿಟ್ಟ. 90 ರೂಪಾಯಿ ಹೋಯ್ತು ಮಚ್ಚಾ 90 ರೂಪಾಯಿ ಹೋಯ್ತು. ಕಾಲಲ್ಲಿ 10 ರೂಪಾಯಿ ಸಿಕ್ತೈತಿ. ಫ್ರೆಂಡ್ಸು ಪ್ರೀತಿಯಿಂದ ಕೊಡಿಸಿದಾಗ ಅದ್ರ ವ್ಯಾಲ್ಯೂ ನೋಡ್ಬೇಡ್ದು ಅದರಿಂದ ಇರೋ ಎಮೋಷನ್ ಮಾತ್ರ ನೋಡಬೇಕು. ಏನಂತೀರಾ ಬೈನ್ ಡಿಸ್ಕೌಂಟ್ ಕೊಡ್ನಪ್ಪ. ಅದು ವಿಡಿಯೋ ಅದು ಮತ್ತೆ 20 ರೂಪಾಯಿ ಕೆಪಾಸಿಟಿ ಅದು ಬೈನ್ ವಿಡಿಯೋಗೋಸ್ಕರ 30 ರೂಪಾಯಿ ಅಂದ್ಬಿಟ್ಟ ನೋಡಿದ್ರೆ 20 ರೂಪಾಯಿ. ಭಯ್ಯ ನಮ್ಮ ಬೈನೆ ನಾವೇ ಮೇಂಟೈನ್ ಮಾಡಿದ್ದಿದ್ದೆಲ್ಲ. ಇಲ್ಲ ಮೇಲೆ ಹೋಗ್ಬೇಕಿಲ್ಲ. ಇವತ್ತು ಯಲಹಂಕದಲ್ಲಿ ಕರಗ ಇತ್ತಲ್ಲ ಮೇನ್ ದೇವರು ಅಲ್ಲೇ ಇರೋದು. ಇವತ್ತು ಬೆಳಿಗ್ಗೆ ಅದು ದೇವ್ರಲ್ಲ ಗಾಯ್ಸ್ ಸ್ಟ್ಯಾಚು ಅಂದರೆ ಮೂರ್ತಿ. ಇವನು ಹೋಗ್ಬಿಟ್ಟು ದೇವ್ರ ದೇವಸ್ಥಾನದಿಂದ ಮುಂದೆ ಐತೆ. ಅಣ್ಣಂಗೆ ನಾವು ಪ್ರತಿಯೊಂದು ತಣ್ಣೀರು ಐಸ್ ಕ್ರೀಮ್ ಇದು ತುಂಬ ಬಿಸಿ ಐತೆ ಯಾಕಂದರೆ ನಾನು ಯಾವಾಗಲೂ ಬಿಸಿಯಾಗಿರ್ತೀನಿ. ಒಳಗಡೆ ಇದೇನು ಇದೇನೇನಂತಾರೆ ನಮ್ಮ ತಾಯಣ್ಣ ಯಾವಾಗ ನೆನಪಿತ್ತು ಇವಾಗ ನೆನಪಿಲ್ಲ. ಏನು ಹೇಳಿ ಇನ್ನೊಂದ್ಸತಿ ನೆನಪಿತ್ತು ಇವಾಗ ನೆನಪಿಲ್ಲ ಗಾಯ್ಸ್. ನೀನು ಗೊತ್ತಿಲ್ಲ ನಮ್ಮ ಚೇತನ್ ಗೊತ್ತು. ಚೇತೋ ದೇವ್ರೆ ಒಳ್ಳೆ ಸಬ್ಸ್ಕ್ರೈಬ್ ಕೊಡು ದೇವ್ರೆ. 500 ಜನ ಸಬ್ಸ್ಕ್ರೈಬರ್ನ ಎಲ್ಲಿ ಕಂಪ್ಲೀಟ್ ಇನ್ನೊಂದ್ಸತಿ ಹೇಳು ಸಬ್ಸ್ಕ್ರೈಬರ್ ಇವತ್ತು ಹೇಳಿ ಏನು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೇನು ಹಾಂ ನನಗೂ ಬರ್ತಾ ಇಲ್ಲ ಈಗ. ಏಯ್ ತಿರ್ಗ್ಸವ್ನ ಇಲ್ಲಿ ಅದನ್ನೇನಂತಾರ ಅದನ್ನ ಈ ನೀರಿರೋದು ಆ ಕ್ವಶನ್ ಹಾಕಿದ್ದೆ ನಾನು ನನಗೆ ಹೇಳ್ತೀಯ. ಆನ್ಸರ್ ಮಾಡಬೇಕು. ಇಲ್ಲಿ ಕ್ವಶನ್ ಕೇಳ್ತಿರೋದು ನಾನು. ಹೇಳು ಇದ್ದೀಯ ಮತ್ತೆ ಹೇಳು ಗ್ಯಾಪ್ನ ಮನೆಗೆ ಹೇಳ್ತೀಯ. ನೀನು ಹೇಳ. ಏಯ್ ಬಿಡೋಣ ಬಿಟ್ರ ಅಣ್ಣ ಆ್ಯಕ್ಚುಲಿ ಮಚ್ಚಾ ನಮ್ಮ ಗ್ರೂಪ್ ಮಚ್ಚಾ ಬಿಡು ನಮ್ಮ ಗ್ರೂಪಲ್ಲಿ ಅವಾಗಿಂದ ಟ್ರೈ ಮಾಡ್ತಾರೆ ಅದ್ರನ್ನ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ. ಏನು ಹೇಳೋದು ಹೆಸರು ಹೇಳ್ಬೇಕಾ? ಕಲ್ಯಾಣ ಮಂಟಪ. ಕಲ್ಯಾಣಿ ಅದು ಕಲ್ಯಾಣಿ ಗಾಯ್ಸ್. ಕಲ್ಯಾಣಿ ಇವಾಗ ಬಂತು ಕಲ್ಯಾಣಿ. ಏಯ್ ಚೇತು ನಿನ್ನ ಫ್ಯೂಚರ್ ಮದುವೆ ಅಲ್ಲೇ ಅಲ್ಲ ಚೆನ್ನಾಗಿರುತ್ತೆ ಆದ್ರೆ ಏನು ಚೆನ್ನಾಗಿರುತ್ತೆ ಮದುವೆ ಅದಾದ್ಮೇಲೆ ಅನುಭವಿಸ್ತೀಯ. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಇದು ಏನು ಗೊತ್ತೇನೋ ಇಲ್ಲಿ ಬೇಡ ಬಿಡು. ಕಲ್ಯಾಣ ಮಂಟಪ ಆಯ್ತಾ? ಏನಕ್ಕೆ ಅದು ಫ್ಯೂಚರ್ ಮದುವೆ ಆಗೋದಕ್ಕೆ ನೀವು ಇಂಪ್ರೆಷನ್ ಬೇಕಂದ್ರೆ ಅಂದರೆ ಮಂಟಪ ಇದ್ರೇ ಮದುವೆ ಆಗ್ಬೇಕಂತ ಇನ್ಸ್ಪೈರ್ ಆಗ್ತೀಯ ನೀನು? ಅಂದರೆ ನೀವೊಂದು ಮೆಮೊರಿ
ಏನು ಮೆಮೊರಿ? ಫ್ಯೂಚರ್ ಮೆಮೊರಿ ಬೇಕಲ್ಲ ನಿಂಗೆ, ಅದು ಜೀವನದಲ್ಲಿ ಒಂದೇ ಸಲ ಸಿಗೋದು ನಿಂಗೆ. ಅದೇ ಯಾವ ಮೆಮೊರಿ? ಮೆಮೊರಿ ನಿಂಗೆ ಬರುತ್ತೆ ನಿಂಗೆ ಜೀವನದಲ್ಲಿ. ಅಲ್ಲ, ಮೆಮೊರಿ ಯಾವ್ದು ಹೇಳು? ಮದುವೆ ಅನ್ನೋದು ಕನಸು ಅನ್ನೋದು ಮೆಮೊರಿ ಮಾಡ್ಕೊಂಡು. ನಿನಗೆ ಮದುವೆ ಆಗೋದು ಒಂದು ಕನಸಾ? ಹೌದು, ಯಾಕೆ ಎಲ್ಲರದು ಇರೋದು ಒಂದೊಂದು ಕನಸು ಆಯ್ತಾ ಬಾ. ನಿನಗೆ ಮದುವೆ ಅನ್ನೋದು ಒಂದು ಕನಸಾ? ಯಾಕೆ ಇರಬಾರ್ದು? ಯಾಕೆ ಲೈಫಲ್ಲಿ ಸೆಟ್ಲ್ ಆಗ್ಬೇಕಂತ ಆಸೆ ಇಲ್ವಾ? ಸೆಟ್ಲ್ ಆಗಿ ಮದುವೆ ಆಗೋದು ಆಯ್ತಾ. ಯಾರು ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗಲ್ಲ ಆಯ್ತಾ. ಏನಪ್ಪ ಏನು ಅನ್ಕೋತಿದ್ದೀರೋ ಏನೋ ಜೀವನ ಉದ್ಧಾರ ಮಾಡ್ಬೇಕು ಆಯ್ತಾ. ಹಂಗೆ ಖಾಲಿ ಬಿಡಬಾರ್ದು. ಈಗ ಸ್ವಲ್ಪ ಕಲ್ಯಾಣ ಮಂಟಪ ಅಲ್ಲೋಡ ಅನ್ಬಾ ಬೀಳ್ತೀಯ. ಸಾಕಲ್ಲ ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿದೆ. ಮಲ್ಲಿಗೆ ಹೂವೆ ಇವತ್ತು ಕರ್ಗ ಎತ್ತುತ್ತಾರಲ್ಲ ಗಾಯ್ಸ್, ಅದ್ರದ್ದು ಮಲ್ಲಿಗೆ ಇಲ್ಲೆಲ್ಲ ತುಂಬಾ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜಾರಿ. ಬಟ್ ಏನಂದರೆ ಅದು ಟೈಮ್ ಹಿಡಿದೋಗುತ್ತೆ, ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಏನೇನು ನಡೀತದಂತ ತೋರ್ಸೋಕ್ಕಾಗುತ್ತೆ ಅಷ್ಟೇ ಆ ಗೈಸ್. ಸಮಯದಲ್ಲಿ ಅವ್ನು ಮಲಗಿರ್ತಾನೆ. ನಾನು ಮಲಗಿರ್ತೀನಿ ಅಷ್ಟೇ. ಪಕ್ಕ ಮಲಗದೆ ಬೇರೆ ಆಪ್ಷನ್ ಇಲ್ಲ ನನಗೆ, ಮಲಗದೆ. ಚೈತ ಬಾಯಿಲೆ. ಫ್ಯೂಚರಲ್ಲಿ ನೀನು ಏನಾಗ್ಬೇಕು ಅನ್ಕೊಂಡಿದ್ಯಾ? ಡಾಕ್ಟರ್ ಅನ್ಕೊಂಡಿದ್ದೆ. ಜ್ವರಗಳು ಡಾಕ್ಟರ್ ಅನ್ಕೊಂಡಿದ್ದೆ. ಆ ಡಾಕ್ಟರ್ ಆಗ್ಬೇಕಂದ್ರೆ ಮೇನ್ ಥಿಂಗ್ ಏನಿರಬೇಕು? ಸೂಜಿ ಇರಬೇಕು ಚುಚ್ಚಕ್ಕೆ. ಇಲ್ಲ ಐತಲ್ಲ, ಸೂಜಿ ಇಲ್ಲ. ಇದು ಸಾಕಲ್ಲ ನೀನು ಡಾಕ್ಟರ್ ಆಗಕ್ಕೆ? ಹುಡುಗಿ ಐತೆ ನೋಡ್ಬಿಟ್ಟು ಹೇಳ್ತಾ ಇದೀಯಾ? ನೋಡಿ ಪಕ್ಕದಲ್ಲಿ ಒಳ್ಳೆ ಹುಡುಗ ಅಂತೇಳಿ ಸ್ಪೆಕ್ಸ್ ಹಾಕೊಂಡಿದ್ದಾನೆ, ಆದರೆ ಕಲರ್ ಅಂತ ಹೇಳ್ತಾನೆ. ಲೈಫಲ್ಲಿ ಆ ಸ್ಪೆಕ್ಸ್ ಹಾಕೊಂಡಿರೋರು ಯಾವತ್ತೂ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಕಣ್ಣಲ್ಲಿ ಒಂದಿರುತ್ತೆ, ನೋಡೋದೇ ಇನ್ನೊಂದಿರುತ್ತೆ. ಗೈಸ್ ಏನು ಸೈಕ್ ಆಗಿದೆ ಅಂದರೆ, ರೋಡಲ್ಲಿ ವಿಡಿಯೋ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ನೋಡ್ತಾರೆ ಎಲ್ಲರೂ. ಗೊತ್ತು, ರಿಯಲ್ ಏಜೆಂಟ್ ಅಂದರೆ ಗೊತ್ತು ನೀನೇ. ಆದರೆ ಇನ್ನು ಆದ್ರೆ ಏನು ಮಾಡೋದು, 500 ಜನ ಸಬ್ಸ್ಕ್ರೈಬರೇ ಆಗಿಲ್ಲ ನಮಗೆ, ನಮ್ಮ ಚಾನಲ್ಗೆ. ಆಗ್ತಾರೆ ಸಮಾಧಾನ ಇರ್ಬೇಕು. ಅಲ್ಲಿವರೆಗೂ ಕಂಟೆಂಟ್ ಮಾಡ್ತಾರೆ. ನಂಬಿಕೆ ಇದೆ, ನಂಬಿಕೆ ಇದೆ, ನೋಡೋಣ. ಬಂದ್ಬಿಡು. ಊಟ ಮಾಡೋಣ ಅನ್ನಷ್ಟೊಳೆ ಖಾಲಿ ಗೈಸ್.